ಈಗಾಗಲೇ ದುರ್ಗಾಂಬಿಕಾ ದೇವಸ್ಥಾನದ ಬಂಗಾರದ ಕಳುವಿನ ಬಗ್ಗೆ ನಾನಿವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ಬಂಗಾರದ ಕಳುವಾಗಿದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಖಾಂತರ ತಿಳಿಸಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು ಹೇಳಿದರು, ಟ್ರಸ್ಟಿನ ಅಧ್ಯಕ್ಷರು ಹೇಳಿದರು, ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ, ಅದನ್ನು ಯಾರು ಕದ್ದಿದ್ದಾರೆ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಅದನ್ನು ನಾವು ತಂದು ರಿಕವರಿ ಮಾಡಿ ಇಡ್ತೀವಿ. ಇವ್ರಿಗೆ ಕೇಳಿ ನಾನು ಕಾರ್ಯದರ್ಶಿ ಮಾಡಬೇಕಾ ಅಂತಕ್ಕಂಥದ್ದನ್ನು ಒಂದು ಉದ್ದಟನದ ಮಾತನ್ನು ಆಡಿದ್ದಾರೆ. ನಾನು ನಿಮ್ಮ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಾನೀಗ ದುರ್ಗಾಂಬಿಕಾ ದೇವಸ್ಥಾನ ಏನು ಗಾಂಧಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ನಾನು ಅದಕ್ಕೋಸ್ಕರ ಇಲ್ಲಿ ಯಾವುದೂ ಸಹಿತ ಮಾಹಿತಿ ಇಲ್ಲದಲೇ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸ್ಟೇಷನಿಗೆ ಬಂದು ನಾನು ಕೇಳಿದೆ, ಕಂಪ್ಲೇಂಟ್ ಆಗಿದೆಯಾ ಅಂತ. ಕಂಪ್ಲೇಂಟ್ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ, ಈ ರೀತಿ ಮಿಸ್ಯೂಸ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದೇಳಿ ಸ್ವತಃ PSI ಉಮೇಶ್ ಅವರೇ ಹೇಳಿದ್ರು. ಈಗ CPI ಯಾವುದು ಕಂಪ್ಲೇಂಟ್ ಬಂದಿಲ್ಲ, ಮಾಹಿತಿ ಬಂದಿದೆ, ಇಂಥರ ಮೇಲೆ ಅಂತ ಕೊಟ್ಟಿಲ್ಲ, ನಾವು ಅನುಮಾನವಾಗಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅಂತ. ನಾನು ಮತ್ತೆ ಕೇಳಿದೆ, ಎಷ್ಟು ಬಂಗಾರ ಹೋಗೈತಿ ಏನು ಎತ್ತ. ಇವ್ರ ಹತ್ರ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಅಂತ ಹೇಳಿದರು. ಯಾರ ಹತ್ರ? ದೇವಸ್ಥಾನದ ಹತ್ರ ಎಷ್ಟು ಬಂಗಾರ ಹೋಗಿದೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಅಂತ ಹೇಳಿ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಪ್ರತಿಷ್ಠಿತ ದೇವಸ್ಥಾನ ಇದ್ದರೆ ಅದು ಸಹಿತ ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ. ಕೋಟ್ಯಾಂತರ ರೂಪಾಯಿ ಗಂಟಲೆ ದೇಣಿಗೆ ಬರುತ್ತೆ, ಶಾಲೆ ನಡೀತಾ ಐತಿ, ಕಾಂಪ್ಲೆಕ್ಸ್ ಐತಿ, ದೊಡ್ಡ ದೊಡ್ಡ ಜಾಗಗಳಿದ್ದಾವೆ. ಇಂಥ ಒಂದು ದೊಡ್ಡ ದೇವಸ್ಥಾನದಲ್ಲಿ ಬಂಗಾರ ಎಷ್ಟಿತ್ತು, ಎಷ್ಟು ಕಳುವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ಸಹಿತ ಟ್ರಸ್ಟಿಗಳು ಇಂಥರ ಹೆಸರು ಕೊಟ್ಟಿಲ್ಲ ಅಂತಂದೇಳಿ ಅಂದರೆ ಇದು ನಾಚಿಕೆಗೇಡಿನ ಸಂಗತಿನ. ಮತ್ತು ಜಿಲ್ಲಾ ಮಂತ್ರಿ, ಮಾಜಿ ಮಂತ್ರಿ, ಶಾಸಕರು, ಅವರೇ ಅಧ್ಯಕ್ಷರು. ಅಂದರೆ ಎಷ್ಟು ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ, ಎಷ್ಟು ನಿರ್ಲಕ್ಷ್ಯವಾಗಿ ಹೇಳ್ತಾರೆ ಅಂದರೆ ದಾವಣಗೆರೆ ಜನ ಸುಮ್ಮನೆ ಇರಲ್ಲ. ಅಂದರೆ ಕಳ್ತನಕ್ಕೆ ಸಪೋರ್ಟ್ ಮಾಡ್ತಾರೆ ದಾವಣಗೆರೆ ಜನ. ನೀವೇನು ಮಾಡಿದ್ದೀರಲ್ಲ, ದೇವಸ್ಥಾನದಲ್ಲಿ ಮಾಡಿರತಕ್ಕಂಥ ಇದು ನಿಮ್ಮ ಆಡಳಿತ ವೈಫಲ್ಯದಿಂದ ತಾನೇ ಇದು ಕಳ್ತನ ಆಗಿರೋದು. ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೋ, ಯಶವಂತರಾವ್ ಕ್ವಶನ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ ಬರಲಿ ಅಂತ. ನಾಳೆ ಏನು ನೀವು ಮೀಟಿಂಗ್ ಲೆಕ್ಕ ಒಪ್ಸೋಕ್ಕೆ ಬರ್ತಾಯಿದ್ದೀರಲ್ಲ, ಅವತ್ತು ಬರ್ತಾರೆ ಜನಗಳಿಗೆ, ಅವತ್ತು ಉತ್ತರ ಹೇಳ್ರಿ, ಏನು ಉತ್ತರ ಹೇಳ್ತೀರಿ ಅಂತಕ್ಕಂಥದ್ದು. ಏನು ಪ್ರಕರಣ ದಾಖಲಾಗಿಲ್ಲ ಸರ್ ಹೇಳಿದ್ರಲ್ಲ, ಈಗ ಅವರೇ ಹೇಳಿದ್ರು. ನಾನು ಅಲ್ಲಿ ಕೇಳಿದೆ, ಇದನ್ನು ರಿಜಿಸ್ಟ್ರನ್ನು ತೆಗೆದು ನೋಡಿದೆ. ಈಗ ನಾನು ಬಂದೆ ರೀ, ಇಲ್ಲಿ ಬಂದ ತಕ್ಷಣ ನನ್ನ ಹೆಸರು ನಮೂದನೆ ಮಾಡ್ಕೊಂಡ್ರು ಅವರು, ಯಾಕೆ ಬಂದಿರಿ ಏನು ಎತ್ತ ಅಂತ. ಈಗ ಯಾರಾದರೂ ಒಬ್ಬರು ದೇವಸ್ಥಾನದ ಟ್ರಸ್ಟಿ ಸದಸ್ಯರು ಬಂಧುಗಳು ಬರಬೇಕಲ್ಲ. ಇಂಥವ್ರಿಗೆ ಮೇಲೆ ನಮಗೆ ಕಳ್ಳತನದ ಕೇಸನ್ನು ನಾವು ಕೊಡ್ತಾಯಿದ್ದೀವಿ, ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಕಳುವಾಗಿದೆ ಇಷ್ಟು ಬಂಗಾರ, ಇದನ್ನು ಅವ್ರನ್ನ ಹಿಡಿತಂದು ಅದನ್ನು ರಿಕವರಿ ಮಾಡಿಸ್ರಿ ಅಂತಂದು ಹೇಳಂದು ಒಂದು ಕಂಪ್ಲೇಂಟ್ ಕೊಡಬೇಕಲ್ಲ. ಸುಮ್ಮನೆ ಏನೋ ಒಂದು ಮಾಹಿತಿ ಕೊಟ್ಬಿಟ್ರೆ ದೇವಸ್ಥಾನ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಅಂತ. ಸರ್, ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ? ರಾಜಕಾರಣ ಮಾಡ್ತಾರೇ ಅವರು. ಇವತ್ತು ದುರ್ಗಾಂಬಿಕಾ ದೇವಸ್ಥಾನ ಏನಾಗಿದೆ? ಕಾಂಗ್ರೆಸ್ ಆಫೀಸ್ ಆಗೈತೆ ಅಲ್ಲಿ. ಈಗ ನೀವೇ ಹೇಳ್ದಂಗೆ ಏನು ಹೇಳಿದ್ರು ಅವರು? ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆನ ತೊಗೊಂಡೋಗಿ ಮುಟ್ಸಿದಾರೋ, ದಾರಿಯಲ್ಲೇ ಮುಳುಗಿಸಿದಾರೋ ಅಂತ ಕೇಳಿದರು. ನಾವು ಯಾವುದು ಊರಲ್ಲಿ ಇವತ್ತು ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯವಾದಂಥ ಮಂದಿರಕ್ಕೆ ನಾವು ನಮ್ಮದೇ ಆದಂಥ ಕಾಣಿಕೆ ಕೊಡಬೇಕು ಅಂತ ನಾವೇ ನಮ್ಮದೇ ಆದಂಥ ಒಂದು 25 ಜನ ಸ್ನೇಹಿತರು ಎಲ್ಲಿ ಊರಲ್ಲಿ ದೇಣಿಗೆ ಎತ್ತದಲೇ ನಾವೇ ಹಣವನ್ನು ಹಾಕಿ ಒಂದು ಬೆಳ್ಳಿ ಇಟ್ಟಿಗೆಯನ್ನು ಮಾಡಿಸಿ ನಾವು ಇವತ್ತು ತೊಗೊಂಡೋಗಿ ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲ ರೀತಿಯ ದಾಖಲೆಗಳು, ರಸೀದಿ ಇರ್ಬೋದು, ಪ್ರತಿಯೊಂದು ದಾಖಲೆಗಳನ್ನು ಏನೇನು ಅವರು ಅನುಮಾನ ವ್ಯಕ್ತಪಡಿಸಿದ್ರು ಅವಷ್ಟು ಸಹಿತ ನಿಮ್ಮ ಮುಂದೆ ಇವತ್ತು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದ್ದೀವಿ. ನಾನು ಅದೇ ರೀತಿ ಕೇಳ್ತಾ ಇದ್ದೀನಿ, ನೀವು ಕಂಪ್ಲೇಂಟ್ ಮಾಡಿದ್ದೀರಿ ಅಂತ ಹೇಳಿದೆಯಲ್ಲಪ್ಪ ಬೆಳಗ್ಗೆ. ನೀವು ಮಾಜಿ ಮಂತ್ರಿ, ಹಾಲಿ ಶಾಸಕ, ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸುಳ್ಳಿದೆ ಅಂತಂದೇಳಿ ಇಲ್ಲೇ ಅರ್ಥ ಆಗ್ತೈತಲ್ಲ. ಆಮೇಲೆ ದೇವಸ್ಥಾನದೊಳಗೆ ಮಾಹಿತಿನೇ ಇಲ್ಲ, ಎಷ್ಟು ಬಂಗಾರ ಹೋಗೈತಿ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಒಬ್ಬ ಸದಸ್ಯರು ಹೇಳ್ತಾರೆ, ಎಷ್ಟು ತೊಗೊಂಡಿದ್ದು ಹೇಳು ಅಂತ ಒಬ್ಬರು ಹೇಳ್ತಾರೆ. ಒಬ್ಬನು ಹೇಳ್ತಾನೆ 4 ಸಾವಿರ ಅಂತ ಹೇಳ್ತಾನೆ, ಒಬ್ಬನು 2 ಸಾವಿರ ಅಂತ ಹೇಳ್ತಾನೆ, ಒಂದು 49 ಗ್ರಾಮ್ ಅಂತ ಒಬ್ಬನು ಹೇಳ್ತಾನೆ. ಅವ್ರಿಗೆ ಏನೇನು ಬಾಯಿಗೆ ತಿಳಿತೈತೆ ಅದನ್ನು ಹೇಳ್ತಾ ಇದ್ದಾರೆ.
ಆ? ಈ ರೀತಿ ನಡವಳಿಕೆಯನ್ನು ಆಡಳಿತ ನೀವು ನಡೆಸ್ತಾ ಇದ್ದೀರಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ. ಎಷ್ಟು ಟಚ್ಚಿನ ಬಂಗಾರ ಇತ್ತು ನಿಮ್ಮ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಹೋಗಲಿ ಬಿಡಪ್ಪ, ಇಷ್ಟು ಬಂಗಾರ ನಾವು ತೂಕ ಹಾಕಿ ಕೊಟ್ಟಿದ್ವಿ ಅಂತಂದೇಳಿ ತೂಕದ ಒಂದು ಸಾಮಗ್ರಿ ನಿಮ್ಮ ಹತ್ರ ಇಲ್ಲ. ಮೊನ್ನೆ ಖರೀದಿ ಮಾಡ್ಕೊಂಬಂದಾರೆ, ಅದು ಒಬ್ಬ ಸದಸ್ಯ ಅವನು ಒತ್ತಾಯವಾಗಿ ಹೋಗಿ ಖರೀದಿ ಮಾಡ್ಕೊಂಬಂದು ಅವನ ದುಡ್ಡಿಂದ ಇಟ್ಟು ಈಗ ಆಮೇಲೆ ದುಡ್ಡು ಇಸ್ಕೊತಾ ಇದ್ದಾನೆ. ಇಲ್ಲಿವರೆಗೂ ಸಹಿತ ಅವ್ರ ಹತ್ರ ತೂಕದ ಮಿಷನ್ ಇಲ್ಲ. ಹೆಂಗೆ ಇವರು ಈ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಇದು ವಿಷಯ. ನಾನು ದುರ್ಗಾಂಬಿಕಾ ದೇವಸ್ಥಾನದ ಪಾವಿತ್ರತೆ ಹಾಳು ಮಾಡಬೇಕು ಅಂತಕ್ಕಂಥ ಉದ್ದೇಶ ಆಗಲಿ, ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾಯಿಲ್ಲ. ಇಂದಿನ ಸಮಿತಿಯ ಸದಸ್ಯರು ಮೋತಿರಣ್ಣ ಇರ್ಬೋದು, ಜೆ ಕಾಡಪ್ಪನವ್ರು ಇರ್ಬೋದು, ಈ ರೀತಿ ನಮ್ಮ ಚನ್ನಗಿರಿ ವಿರೂಪಾಕ್ಷಪ್ಪನವ್ರು ಇರ್ಬೋದು, ಅನೇಕ ಹಿರಿಯರು ಮುತ್ಸದಿಗಳು, ರಾಜಕೀಯ ಮುತ್ಸದಿಗಳು, ಅವರೆಲ್ಲರೂ ಸಹಿತ ಇವತ್ತು ದುರ್ಗಾಂಬಿಕಾ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರು ದುರ್ಗಾಂಬಿಕಾ ದೇವಸ್ಥಾನ ಇದು ಜಾತ್ರೆ ಬಂತು ಅಂದರೆ ಪಟ್ಟಿ ಬುಕ್ಕ ಹಿಡ್ಕೊಂಡು ಅಂಗಡಿಗೆ ಹೋಗ್ತಿದ್ರು. ಮೋತಿರಣ್ಣವರು, ಕಾಡಪ್ಪನವರು ಪ್ರತಿಯೊಬ್ಬರು ಅಂಗಡಿಗೆ ಹೋಗಿ ಹಣವನ್ನು ಕಲೆಕ್ಷನ್ ಮಾಡ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಆದರೆ ಇವತ್ತು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆ ಬರ್ತೈತಿ, ಪ್ರಜರಿಗೆ ಕಾಣಿಕೆ ಹಾಕ್ತಾ ಇದ್ದಾರೆ. ಭಕ್ತರು ಎಲ್ಲರೂ ಸಹಿತ ಇವತ್ತು ಭಾವಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ, ಸಾಕಷ್ಟು ಹಣ ಬರ್ತೈತಿ. ಆದರೆ ಹಣನ ಯಾವ ರೀತಿ ನೀವು ವಿನಿಯೋಗ ಮಾಡ್ತಾಯಿದ್ದೀರಿ, ಯಾವ ರೀತಿ ಇದು ಮಾಡ್ತೀವಿ? ಈಗ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಜಾಗಗಳನ್ನು ಖರೀದಿ ಮಾಡಿದ್ದೀರಿ, ಯಾವ ಮೀಟಿಂಗ್ನೇ ಪಾಸ್ ಮಾಡಿದ್ದೀವಿ ತೋರಿಸಿ ನೀವು. ಇಂಥ ಮೀಟಿಂಗ್ನಾಗೆ ನಾವು ಈ ದೇವಸ್ಥಾನದ ಜಾಗವನ್ನು ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಅದರ ಬೆಲೆ ಇಷ್ಟು, ಓನರ್ನ ಕರೆಸಿ ನೀವು ಚದರಡಿ ಲೆಕ್ಕದಾಗ ತೊಗೊಂಡ್ರು, ಗುತ್ತಿಗೆ ಲೆಕ್ಕದಾಗ ತೊಗೊಂಡ್ರು, ಯಾವ ಲೆಕ್ಕದಾಗ ತೊಗೊಂಡು ನೀವು ಜಾಗನ ತೊಗೊಂಡಿದ್ದೀರಿ? ಈಗ ಕಂಪ್ಲೇಂಟ್ ಆಗಲಿ, ನೀವು ಕಂಪ್ಲೇಂಟ್ ಕೊಡ್ತೀರಿ ಸರ್? ಈಗ ಅವರು ಯಾವ್ಯಾವ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಮುಂದೆ ಸ್ಪಷ್ಟ ಆಗ್ತಾಯಿತ್ತು. ನಾನೇನು ಯಾವುದೂ ಸಹಿತ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನಾನು ನಿಮ್ಮ ಎದುರಿಗೆ ಪೊಲೀಸ್ ಸ್ಟೇಷನ್ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ ಇವತ್ತು. ಈಗ CPI ಸಾಹೇಬರು ಉಮೇಶ್ ಅವರು ಅವರೇ ಹೇಳಿದರು, ಕಂಪ್ಲೇಂಟ್ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಈ ರೀತಿ ಕಳ್ತನ ಆಗೈತಿ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಅವರನ್ನು ಕೇಳ್ತಾ ಇದ್ದೀವಿ, ಎನ್ಕ್ವೈರಿ ಮಾಡ್ತಾಯಿದ್ದೀವಿ. ಅದನ್ನು ಎಷ್ಟು ಹೋಗೈತಿ ಅಂತ, ಏನು ಎಷ್ಟು ಬಂಗಾರ ಹೋಗೈತಿ ಅಂತ ಕೇಳಿದೆ ನಾನು ಅಲ್ಲಿ ಅವ್ರಿಗೆ. ಏನು ಸರ್ ಎಷ್ಟೇನಾರು ಬಂಗಾರ ಹೋಗೈತೆ ಅಂತ ಕೇಳಿದೆ. ಆ ಬಂಗಾರ ಹೋಗಿರೋದು ಅವ್ರ ಹತ್ರ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಅಲ್ಲಿಗೆ ಇವ್ರ ಆಡಳಿತ ವೈಖರಿ ಹೆಂಗಿದೆ ಅಂತಕ್ಕಂಥದ್ದನ್ನು ಇವತ್ತು ದಾವಣಗೆರೆ ಜನ ನೋಡ್ತಾ ಇದ್ದಾರೆ, ಅವನ್ನೆಲ್ಲವೂ ತಿಳ್ಕೊಂಡಿದ್ದಾರೆ. ದಾವಣಗೆರೆ ಜನ ನನಗೆ ಬುದ್ಧಿ ಕಲಿಸಲ್ಲ, ನಿಮಗೆ ಬುದ್ಧಿ ಕಲಿಸ್ತಾರೆ. ಯಾರು ಆಡಳಿತ ಮಾಡ್ತಾ ಇದ್ದಾರಲ್ಲ ನಿಮಗೆ ಬುದ್ಧಿ ಕಲಿಸ್ತಾರೆ. ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ, ಯಾರ ಬಗ್ಗೆನಾದರೂ ಮಾತಾಡ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ.